ನಮಸ್ಕಾರ ವೀಕ್ಷಕರೇ, ಡೈಜಿವರ್ಲ್ಡ್ 24/7 ಜಾಗತಿಕ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಇಂದು ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಇಂದು ತಮ್ಮ ಎರಡನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಒಂದು ದೇಶ ಯಾವ ರೀತಿ ಆರ್ಥಿಕವಾಗಿ ಮುಂದುವರಿಬೇಕು ಎಂಬ ದೃಷ್ಟಿಯಲ್ಲಿ ತಮ್ಮ ರೀತಿಯಲ್ಲಿ ಆದ ಬಜೆಟ್ ಮಂಡನೆ ಬಗ್ಗೆ ಎಲ್ಲ ಜನರು ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಯಾವ ರೀತಿ ಪರಿಣಾಮ ಬೀರುತ್ತದೆ, ನಮ್ಮ ರಾಜ್ಯಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತದೆ, ನಮ್ಮ ನಗರಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲು ನಾವಿಲ್ಲಿ ಸೇರಿದ್ದೇವೆ. ಇಂದು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ನಗರದ ವಿಶೇಷ ಗಣ್ಯ ವ್ಯಕ್ತಿಗಳು. ಅದರಲ್ಲಿ ಒಬ್ಬರಾಗಿರುವ ಐಸಾಕ್ ವಾಸ್ ಇವರು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಇದರ ಅಧ್ಯಕ್ಷರು. ತನ್ನದೇ ಆದ ಉದ್ಯಮವಾದ ಜ್ಯೋತಿ ಅಡ್ವರ್ಟೈಸರ್ಸ್ ಎಂಬ ಕಂಪನಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಮರ್ಜರ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಕೂಡ, ಅಂದರೆ ಒಂದು ಉದ್ಯಮವನ್ನು ಇಂಡಸ್ಟ್ರಿಯಲಿಸ್ಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆನರಾ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಲ್ಲದೆ ಇವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಐಸಾಕ್ ವಾಸ್ ಅವರಿಗೆ ಡೈಜಿವರ್ಲ್ಡ್ ಟಿವಿಗೆ ಸ್ವಾಗತ. ಇನ್ನೊಬ್ಬ ವಿಶೇಷ ಗಣ್ಯ ವ್ಯಕ್ತಿ ನಮ್ಮ ನಗರದ ಖ್ಯಾತ ಲೆಕ್ಕ ಪರಿಶೋಧಕರಾಗಿರುವ ಶ್ರೀ ನಿತಿನ್ ಜೆ ಶೆಟ್ಟಿ ಇವರು. ನಿತಿನ್ ಜೆ ಶೆಟ್ಟಿ ಅವರು ಖ್ಯಾತ ಆರ್ಥಿಕ ತಜ್ಞರೂ ಅಲ್ಲದೆ ಖ್ಯಾತ ಲೆಕ್ಕ ಪರಿಶೋಧಕರು ಮತ್ತು ಮಹಾ ವಿಶ್ಲೇಷಣೆಕಾರರು ಕೂಡ. ನಿತಿನ್ ಜೆ ಶೆಟ್ಟಿ ಅವರಿಗೆ ಡೈಜಿವರ್ಲ್ಡ್ ಟಿವಿಗೆ ಸ್ವಾಗತ. ಇನ್ನೊಬ್ಬ ವಿಶೇಷ ಗಣ್ಯ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ. ಖ್ಯಾತ ವಕೀಲರಾಗಿರುವ ಶ್ರೀ ವಿವೇಕಾನಂದ ಪಣಿಯಾಲ ಇವರು. ವಿವೇಕಾನಂದ ಪಣಿಯಾಲ ಇವರು ಒಬ್ಬರು ಕಾರ್ಪೊರೇಟ್ ಲಾಯರ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯದ ಹೈಕೋರ್ಟ್ನಲ್ಲಿ ಕೂಡ ವಾದ ಮಂಡನೆ ಮಾಡ್ತಾ ಇರುವ ಇವರು ಮುಖ್ಯವಾಗಿ ಆರ್ಬಿಟ್ರೇಷನ್ ಲಾ ಎಕ್ಸ್ಪರ್ಟ್. ಆರ್ಬಿಟ್ರೇಷನ್ ವಿಷಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳಷ್ಟು ಗೊಂದಲಗಳಿಗೆ ನಿವಾರಣೆ ಉಂಟು ಮಾಡುವಂಥ ಪ್ರವೃತ್ತಿಯಲ್ಲಿ ಅವರು ತೊಡಗಿದ್ದಾರೆ. ಸ್ನೇಹಿತರೆ, ಈಗ ನಮ್ಮ ಈ ವಿಶೇಷ ಗಣ್ಯ ವ್ಯಕ್ತಿಗಳೊಡನೆ ನಾವು ಇಂದಿನ ಬಜೆಟ್ ಬಗ್ಗೆ ಚರ್ಚೆ ಮಾಡೋಣ, ವಿಶ್ಲೇಷಣೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಇವರ ಒಂದು ಅನಿಸಿಕೆ ಏನು? ಇಂದು ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ ಅನ್ನ ಓವರಾಲ್ ದೃಷ್ಟಿಯಿಂದ ನೋಡಿದ್ರೆ, ಇಫ್ ಯು ಆರ್ ಗಿವಿಂಗ್ ಅನ್ ಓವರಾಲ್ ಪರ್ಸ್ಪೆಕ್ಟಿವ್ ಆಫ್ ಟುಡೇಸ್ ಬಜೆಟ್, ವಾಟ್ ಯು ವುಡ್ ಲೈಕ್ ಟು ಟೆಲ್ ಐಸಾಕ್ ವಾಸ್ ಅವರು? First of all, I would like to compliment our finance minister for giving a budget speech with the less of populistic slogans and towards a very forward-thinking action plan-oriented speech today. Trust has been given for a gainful employment through healthy business environment. Particularly, nange tumba ondu what I liked is respect to wealth creators. That has been very strongly emphasized by the finance minister, which is a very dear cause to KCCI. This is a forward-thinking budget. Economic development ಗೆ creating and caring a compassionate society is something that has been emphasized. ಆದರೆ one thing that I am little I have some reservation is the fiscal deficit. It is pegged at 3.8% against a target of 3.3%. This may look a very small variant, but it requires it will have an immense impact. ಮತ್ತು ಗೌರ್ಮೆಂಟಿಗೆ ತುಂಬ ಟೈಟ್ ರೋಪ್ ವಾಕಿಂಗ್ ಮಾಡಬೇಕು ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. That is my first impression on the budget. ಧನ್ಯವಾದಗಳು ಐಸಾಕ್ ವಾಸ್ ಅವರೇ. ಥ್ಯಾಂಕ್ ಯು ಫಾರ್ ದಟ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್. ನೌ ಲೆಟ್ಸ್ ಮೂವ್ ಆನ್ ಟು ನಿತಿನ್ ಜೆ ಶೆಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್. ಸರ್, ವಾಟ್ ಈಸ್ ಯೋರ್ ವ್ಯೂಸ್ ಆನ್ ಟುಡೇಸ್ ಬಜೆಟ್? Rajendra, I feel this was the toughest budget in the decade. If you see, all sectors were down, be it private consumption, investments, manufacturing, agriculture, all sectors were down in the last 10 years, if you compare it to the last 10 years. So, people were expecting a lot. Let's see how it goes. The way, like Isaac was saying, the way the budget was presented, it was like a, chapter-wise book. Like the finance minister, she divided it into three sectors, three chapters, I should say. One was the aspirational India, that is, you desire, what is India desires. Then she went to economic development, wherein she concentrated on the agriculture sector, educations, and all those things. And then she came to the caring society, where he talked about the women child welfare and all those things. So overall, it was a good budget, is what is my feeling, considering the situation and the economic situation in the world, across the world. It's very nice. Let's get into that three aspects later. Before that, let's hear what ವಿವೇಕಾನಂದ ಪಣಿಯಾಲ ಅವರೇ ನಿಮಗೆ ಏನು ಅನ್ನಿಸ್ತದೆ? As a lawyer, at the outset, what I see is the change in the attitude on the part of the
government in administering the tax statutes. That is, there are the biggest complaint of the taxpayers is that the authorities have been harassing them. Authorities have been acting very draconian way. It was more of a tax torsion or tax extortion on the part of the government rather than a taxpayer friendly approach. So I see a marked change on the part of the government this time by introducing some of the schemes to make peace with the taxpayers. This is a welcome move, I would say. ಗಲಾಟೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರ ಸರ್ಕಾರ ಮತ್ತು ತೆರಿಗೆ ಪಾವತಿದಾರರ ನಡುವೆ ಈ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳು ಈ ಶಾಸನಗಳನ್ನ ಜಾರಿಗೊಳಿಸುವ ಶೈಲಿ ಏನಿದೆ ಅದು ಬಹಳಷ್ಟು ಟೀಕೆಗೆ ಕಾರಣವಾಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ನೇಹವನ್ನ ಸಂಪಾದಿಸಲಿಕ್ಕೆ ಬೇಕಾಗಿ ಸರ್ಕಾರ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದೆ. ದಟ್ಸ್ ವೆರಿ ಹೆಲ್ದಿ ಅಂಡ್ ಪಾಸಿಟಿವ್ ಟ್ರೆಂಡ್, ಐ ವುಡ್ ಸೇ. ವೆರಿ ಗುಡ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಜನರಲ್ ವ್ಯೂಸ್ಗಾಗಿ. ನಾವು ಲೆಟ್ಸ್ ಗೆಟ್ ಇನ್ ಟು ಡೀಟೇಲ್ಸ್. ಒಂದು ಬಜೆಟ್ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರು, ಅಗ್ರಿಕಲ್ಚರು, ಎಜುಕೇಷನ್ನು, ಇಂಡಸ್ಟ್ರಿ, ಕಾಮರ್ಸು, ಗವರ್ನೆನ್ಸು, ಟ್ಯಾಕ್ಸು, ಕಲೆಕ್ಷನು ಇತ್ಯಾದಿ ಇತ್ಯಾದಿ ವಿವರಗಳನ್ನು ಹೊಂದಿಕೊಂಡಿರ್ತದೆ. ನಾವು ಸಾಮಾನ್ಯವಾಗಿ ಮಾತಾಡೋದು ಅಂತ ಹೇಳಿದ್ರೆ, ಒಮ್ಮೆ ಇಂಡಸ್ಟ್ರಿ ಅಥವಾ ನಮ್ಮದು ಏನು ಇನ್ಫ್ರಾಸ್ಟ್ರಕ್ಚರು, ರಿಯಲ್ ಎಸ್ಟೇಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ಈ ಸತಿ ಬಜೆಟ್ ಚೆನ್ನಾಗಿದೆ, ಎಲ್ಲ ಕಡೆಯಲ್ಲಿ ಹಣ ಓಡಾಡ್ತಾ ಇದೆ, ಎಲ್ಲರೂ ಖುಷಿಯಿಂದ ಇದ್ದಾರೆ ಅನ್ನೋ ಮಾತುಗಳನ್ನು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಬೂಸ್ಟ್ ಆಗಲಿಕ್ಕೆ ಈ ಬಜೆಟ್ನಲ್ಲಿ ಏನು ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು? ಈಗ when our growth rate is down, the best thing that is to do is government spending increase ಮಾಡಲಿಕ್ಕೆ. And once you spend a huge amount on infrastructure development, money goes to the market, and when this money goes to the market, growth rate increases. I think in this budget 1,76,000 lakh crores has been kept for overall infrastructure development. ಅದರಲ್ಲಿ 103 ಲಕ್ಷ ಕೋಟಿ just for a national infrastructure pipeline ಎಂದು ಲಾಂಚ್ ಮಾಡಿದ್ದಾರೆ ಗವರ್ಮೆಂಟ್. ಇದಕ್ಕೆ a huge amount has been kept from the budget. So this will apart from this, ಈ ಬೆಂಗಳೂರಿಗೆ ಸಹ ನಮ್ಮ ಈ ಕರ್ನಾಟಕಕ್ಕೆ ಸಹ ತಮ್ಮ 18,600 crores for ಸಬರ್ಬನ್ ರೈಲ್ವೆಗೆ ಒಂದು ಇಟ್ಟಿದ್ದಾರೆ. ದಟ್ ಈಸ್ ಎ ವೆರಿ ಗುಡ್ ಮೂವ್. Plus they are planning to have a Chennai-Bangalore expressway, though at the moment only Chennai-Bangalore roads are good and reaching time is fast. So then there is a lot of other initiatives like railway track, all along the railway track. In railway properties, they are the budget has kept money for harnessing solar energy. Solar power. So that is also a very good environment, sustainable approach. Environment friendly approach by the government. 150 ಹೊಸ ಟ್ರೈನ್. See, something that is very good is 150 trains on PPP model. So tomorrow I am sure that you could travel on a private train. In the private train ali andre, see, then you will have like the hospitality level will increase because private people know how to manage this better than the government usually. So these 150 new trains, and I am sure in ನಮ್ಮ ಮಂಗಳೂರಿಗೆ ಸಹ ಕೆಲವು ಟ್ರೈನ್ ಅಲ್ಲಿಂದ ಪಾಸ್ ಆಗೋದು ಬರ್ಬೋದು. That is a good thing. 100 new airports are being planned, or maybe they are going to increase the whatever airports are there, they may be making it operational. Idu bittu, so there will be there is some 4 railway stations will be given for a PPP model. So there is a lot of planning and a lot of money is getting into the market, and that I am sure is going to pep up the growth rate. ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದ್ದು. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳಿ ಹೌಸಿಂಗ್ ಸೆಕ್ಟರ್ ಕೂಡ ಇರ್ತದೆ. ಮತ್ತು ಈಗಾಗಲೇ ಸಣ್ಣ ಮತ್ತು ಮಧ್ಯಮ ಜನಗಳಿಗೆ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಬಹಳಷ್ಟು ಪ್ರಮೋಷನನ್ನು ಮಾಡ್ತಾ ಇದೆ, ಬಹಳಷ್ಟು ಇನ್ಸೆಂಟಿವ್ ಕೊಡ್ತಾ ಇದೆ. ನಿತಿನ್ ಶೆಟ್ಟಿ, ಡು ಯು ವಾಂಟ್ ಟು ಆಡ್ ಸಮಥಿಂಗ್ ಆನ್ ದಿಸ್? No, like Isaac said, about 1,83,000 crores is going to be invested in infra. From where is this money going to come? So I thought one benefit was given for foreign sovereign funds. What is foreign sovereign funds? These outside foreign governments, they invest in our country. Okay. So far what used to happen, this interest, whether they get it back by interest or by way of dividend, it used to be taxable. Now it has been removed. It is said 100% exempt if they are investing, if the sovereign fund is investing in India infra bonds. So I think the government is going to promote this. So we are going to get huge kind of funds through this. And regarding housing, which you said, there was a scheme of affordable housing.
affordable housing Affordable means housing. for Within a example, particular square feet area, Yes. So if it within is a budget. metropolitan, it used to be 900 square feet, and if it is office area, no, office areas now it's 900 square feet. Outside it is 600 square 600 feet. square feet. And that thing was getting ended where the plan is approved. If you get a plan approved from the municipality or the concerned corporation or the panchayat, if you get it approved by 31/3/20, then for a period of 5 years, the tax there is no tax on the income of that particular builder. So now that has been extended by 1 more year. So that is going up to 31/3/21. So builders can plan for one more year of building low cost or other affordable housing and get tax benefit. Tax benefit from 100% tax benefit. You mean to say when so much of money is coming into market, what Mangalore can catch on this? Isaac, you said 1,08,000 crores has been invested on. See, Mangalore basically needs infrastructure. Yes. See, one bad luck that we are having is, see, whatever say, whether it's Pampel Circle or our highways from Gundia and Sakleshpur are not complete. Nothing to do with the government. It is basically the contractors have gone back. The contractors have gone into problems. Once the contractor goes into problem, then they go to court and other things go, because ours is a 100% democratic country. Everybody has got to say in their own voice. So we should, I think that it is our bad luck that our connectivity from Mangalore to Bangalore has suffered 4 laning in patches, because 2 contractors are defaulted, plus even the Pampel Circle, it's nothing to do with the government or our leaders. It is only to do with the contractors. The system. So system. Now looking at what Mangalore needs, see, a huge amount has been kept for this infrastructure. I do not know what is the allotment for Karnataka and what is there for Mangalore in it. Basically, if Mangalore needs anything, it needs a fast connectivity from Bangalore to Mangalore. There is a very good project that JICA has done it. That is a connectivity through a tunnel from Sakleshpur to Gundia. And that will reduce the timing from time from Bangalore to Mangalore by 3 or 4 hours. Now, ಒಂದು 4 ಗಂಟೆ ಒಳಗೆ 3:30-4 ಗಂಟೆ ಒಳಗೆ ಮಂಗಳೂರಿಗೆ ಬರುವ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಟ್ಟಿದ್ದಾರೆ. ಅಂದು ಅದಕ್ಕೆ 10,000 ಕೋಟಿ ಅವರು ಪ್ಲಾನ್ ಮಾಡಿದ್ದು. ಈಗ ಅದು ಇಟ್ ಮೇ gone up to double or whatever. But if 18,600 crores the government is ready to spend to Bangalore, the Bangalore ಸ್ಪೆಂಡ್ ಮಾಡಿ ಆಕ್ಚುಲಿ ನೋಡಿದ್ರೆ ಬ್ಯಾಂಗ್ಳೂರಿಗೆ ಎಷ್ಟು ಹಣ ಹಾಕಿದ್ರೆ that is not going to help, because Bangalore is almost bursting. Whatever you do in Bangalore, it is not going to help to decentralize our development. So I think if Mangalore has to develop, particularly in IT, in education, in hospitality industry, in tourism, plus medical research, pipeline connect, the direct connectivity from Mangalore, ಇದಕ್ಕೆ ಗವರ್ಮೆಂಟ್ ಇಟ್ಟಿದಾರ ಇಲ್ಲ ಗೊತ್ತಿಲ್ಲ. ಅದು ಇಟ್ಟರೆ Mangalore will develop proportionately, exponentially. You coming to investment, you are saying foreign direct investment and NRI investment. I have been talking in the budget that something is going to be taxed in the NRI investment also. Nitin, can you please highlight on these issues? See, there is a move to tax the non-residents, but I think the media has interpreted a bit wrong. As per our understanding or the way we studied the act today, which has come, there is a person who is called a stateless person. A stateless person has been introduced in the act. Who is a stateless person? Majority of the people who are outside India, non-residents, are paying tax in their countries, whether they are in US or UK or Singapore or anywhere, they are paying taxes. So since they are paying taxes there, they need not pay a tax in India. Now there are some high net worth individuals who keep moving from one location to other. For that 183 days, which they have to be outside India, they will not be resident in one particular place. They would be in UK for some time, US for some time, somewhere in Europe or in China, and then they manage that and then they come back to India and there for 183 days. Such people have called to be deemed residents in India. So they are going to be taxed as a resident, which what you mean to say is the global income is going to be taxed. Now, what happens? There is a lot of queries coming in from Middle East, because Middle East is not taxed. So there is a situation where people are saying we are not taxed in Middle East, so we should be taxed here. That is not right, because it says a resident. He is a resident, whether he is a tax resident or not. He is a resident of UAE. He is working there or in any country which is not that not law what prevails there, he has to follow. So he may pay tax there. If there is no tax there, he is not paying. But he is a resident of UAE, so there is no need for him to pay tax in India. Second issue is, there is another issue going around. Even I think the Chief Secretary also gave a press release. He says the 183 days, what is the definition of non-resident Indian? 183 days he has to be outside India. Now it says
240 days is what the media is propagating. But as per our knowledge and as per our office, what we did a study, we find that is not the case. It is in the case of a returning Indian. When an Indian returns from outside in that particular year, if he is more than 183 days, he had 120 days, then there is a sub-limb for that. There it is amended saying that it is 120 days. Okay. So the question of 240 days doesn't arise. It is the first category is not fulfilled, then you go to the second limb. So there is no issue of, as per our understanding, I am again saying, as per our understanding and the reading of the Act today, we feel that the 240 days is not there. It is continuing to be 182 or 183. Can we expect clarifications from the government again and again? No. See, the Act is saying that way. So once you make a detailed study tomorrow, all the others also will make it. ಲಾಯರ್ ಅವರು ಸುಮ್ಮನಿದ್ದಾರೆ, ಅದರಲ್ಲಿ ಏನಾದ್ರು ಹುಡುಕಿ ಮತ್ತೆ ಅವರು ಅದಕ್ಕೆ ಏನಾದ್ರೂ ಅದಕ್ಕೆ ಕ್ಲಾಸ್ ಹಾಕಿ ಅದನ್ನು ನಿಲ್ಲಿಸುವ ಒಂದು ವ್ಯವಸ್ಥೆ ಏನು ಆಗುವ ಹಾಗೆ ಕಾಣುವುದಿಲ್ಲ. It's a matter of interpretation. ನೋಡಿ ಅದೇ ಹೇಳಿದ್ದು. ಎನಿವೆ ಅದಕ್ಕೆ ಹೋಗುವ ಸರ್. ಇನ್ನೊಂದು ಬಹಳ ಈ ಟ್ಯಾಕ್ಸ್ ಅಂತ ಹೇಳುವಾಗ ಪರ್ಸನಲ್ ಸ್ಟೇಯಿಂಗ್ ಔಟ್ಸೈಡ್ ಹೊರ ದೇಶದಲ್ಲಿ ಇದ್ದವರಿಗೆ ಆಯ್ತು, ಅದೊಂದು ಕ್ಲಾರಿಫಿಕೇಶನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ನಿತಿನ್ ಡಿ ಶೆಟ್ಟಿ ಅವರು. Even non-residents are allowed to invest in certain specified bonds. Okay. Government bonds. That also has been announced. That will be introduced. Yes. Very good. So the specified bonds, we have to see what it is, specified government. That will come as a next year later. Okay, very good. At the same time, personal income tax has also been talked a lot. ಆದರೂ ಮೊದಲು ಏನೋ ಒಂದು ಲೆವೆಲ್ ಇತ್ತು, ಈಗ ಅದನ್ನು 1, 2, 3, 4, 5 ಲೆವೆಲ್ ಮಾಡಿ 6ನೇ ಲೆವೆಲ್ ಅನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಗೊಂದಲ ಇದ್ದಾಗೆ ಕಾಣ್ತಾ ಉಂಟು. ಯಾಕಂದ್ರೆ ಹೆಚ್ಚಿನವರು ಸಂಬಳದಲ್ಲಿ ಇರುವಂತವರು ಬಿಸ್ನೆಸ್ ಮೆನ್ ಅಲ್ಲದವರು ಕೂಡ ಬಹಳಷ್ಟು ಮಂದಿ ನಮ್ಮ ದೇಶದಲ್ಲಿ ಇದ್ದಾರೆ. ಇವರಿಗೆ ಇದು ಯಾವ ರೀತಿಯಲ್ಲಿ ಇದೊಂದು ಇಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿದ್ರೆ. ಹೌದು, ನಮ್ದು ಮೇನ್ ಐಡಿಯಾ ಅಂತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಬಟ್ ಇದು ಪರ್ಟಿಕ್ಯುಲರ್ ಇನ್ಕಮ್ ಟ್ಯಾಕ್ಸ್ ಉಂಟಲ್ಲ, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್, ಇಟ್ ಇಸ್ ನಾಟ್ ಸಿಂಪ್ಲಿಫಿಕೇಶನ್, ಇಟ್ ಇಸ್ ಮೋರ್ ಆಫ್ ಕಾಂಪ್ಲಿಕೇಶನ್. ಬಿಕಾಸ್ ಇಫ್ ಯು ಸಿ earlier we had maybe up to 5 lakhs one tax, 5 to 10, 10 to 20, 3 slabs. Simple. Now we are having what it says, it's a choice. Terms and conditions apply. You see the asterisk mark down. This is a new regime and old regime. So what it says, you can opt for this, but then you will not get any deductions. Like what we have deductions of section 80C. ನಮಗೆ ಬೇರೆ ಇನ್ವೆಸ್ಟ್ ಮಾಡಿದಕ್ಕೆ ಮನೆಗೆ LIC invest ಮಾಡ್ತೀರಿ, ಹೌಸಿಂಗ್ ಲೋನ್ ರಿಪೇಮೆಂಟ್ ಇರ್ತದೆ, ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಕಟ್ತೀರಿ, ಅದೆಲ್ಲ ಯಾವುದು ಸಿಕ್ಕುದಿಲ್ಲ ನಿಮಗೆ. ನೇರವಾಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ you go on this and pay. But again, I try to think why this is put. See, actually, if you see today, present generation, they have already income, they have a house from the ancestral it would have come from their parents. So what they earning, they want to spend. So they don't have to go for these tax saving schemes. So if you see a person who is earning 7.5 lakhs or about 10 lakhs, he won't go for any saving schemes. He'll say, okay, I'm not doing any saving, I'm paying. So indirectly, what the government is saying, so much of cash is put into the market. Otherwise, it gets blocked in all these investments. So he has the young crowd is giving purchasing power to the country. ಅಂದ್ರೆ ಮಾರ್ಕೆಟ್ಗೆ ಹೆಚ್ಚು ಹಣ ಹರಿದು ಬರಲಿ ಅನ್ನೋ ದೃಷ್ಟಿಯಿಂದ ಇದು ಮಾಡಲಾಗಿದೆ. ಅದು ಕಂಪ್ಯಾರಿಸನ್ ಮಾಡಿದ್ರೆ ಯು ಆರ್ ಪೇಯಿಂಗ್ ಮೋರ್ ಟ್ಯಾಕ್ಸ್ ದನ್ ದ ಸೇವಿಂಗ್ಸ್. ಓಕೆ, ಆದ್ರೆ ಆ ಸೆಕ್ಷನ್ ಅವರು ಅಗೇನ್ ಇಟ್ ಇಸ್ ದ ಇಶ್ಯೂ ದೇರ್. ಇಫ್ ಯು ಆರ್ ಹ್ಯಾವಿಂಗ್ ಬಿಸ್ನೆಸ್, and you opt for this scheme, then you cannot come out of it. Lifelong you cannot come out of it. One option is given in lifetime. So this is ಸ್ವಲ್ಪ ಆಲೋಚನೆ ಮಾಡಬೇಕಾದದ್ದು. ಈಗ ನಾನು ಒಂದು ಕೇಳ್ತೇನೆ ನಿಮಗೆ ನಿತಿನ್. For example, if somebody has already invested in tax saving schemes like insurance or public provident fund, wherever he gets some benefit in income tax, how can he shift here? No, he will do that savings. His cash flow is affected. No, but he can't shift to the new regime overnight, no? Because he's already, then he has to drop that insurance. He has to either drop it or continue to and pay it without getting benefits. That I think it's little going to be a little confusion. That's why I said it is not simplified. It is complicated. Confusion ವಿಚಾರ ಬರುವಾಗ ನನಗೆ ಇನ್ನೊಂದು ಅನಿಸ್ತು. ಈಗ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಹೊಸ ಒಂದು ವಿಚಾರವನ್ನು ತಂದಿದ್ದಾರೆ, ವಿವಾದ್ ಸೆ ವಿಶ್ವಾಸ್ ಅಂತ ಹೇಳಿದ್ರೆ ಗಲಾಟೆಡೆ ದೋಸ್ತಿ ಅಂತೆ. ನಮ್ಮ ತುಳುಟು ಭಾಷೆ ಪನ್ಪುನಾಗ ಗಲಾಟೆಡೆ ದೋಸ್ತಿ ಇಂದು ಹೆಂಚಿನ ಇದು ಏನಿದು? ಇದು ಈ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡುವ ಈಗ ಒಂದು ಚಿಕ್ಕ ಬ್ರೇಕ್ಗೆ ನಾವು ಅಣಿ ಮಾಡ್ತಾ ಇದ್ದೇವೆ. ದಯವಿಟ್ಟು ವೀಕ್ಷಕರೇ ಎಲ್ಲೂ ಹೋಗಬೇಡಿ, ನಾವು ಬೇಗ ಬರ್ತೇವೆ. ನಮಗಾಗಿ ಕಾಯ್ತಾ ಇರಿ. ನಮಸ್ಕಾರ.
ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ಮನ ಮನೆಗಳಲ್ಲೂ ನಂದಿನಿ. ಭಾವನೆಗಳನ್ನ ಬದಲಾಯಿಸಿ ನಂದಿನಿ ಕೋಲ್ಡ್ ಕಾಫಿನ ಕುಡಿಯಿರಿ. Presidency School Mangalore, affiliated to CBSE, 40 plus years of academic excellence. An ideal learning environment with world-class facilities, science lab, computer lab, math lab, language lab and robotics lab. We have additional fantastic facilities. It provides hostel facility for grade 5 onwards. For more information, please contact Presidency School Mangalore, Kelarai Post, Bodantila, Kuntadka, Mangaluru. Citadel Developers proudly present to you Sukriti at Padavanangadi, designed with perfection using advanced technology, cross-ventilation, eco-friendly features and best architectural forms. Book your home at Sukriti now with Citadel Developers. Reliable Group presents Reliable Heights at Kadri Hills, Mangaluru. 52 exclusive luxurious high-end residential project with sea view and forest view. 14-story masterpiece with 3 and 4 BHK. Located at a distance of 10 kilometers from Mangalore International Airport and State Highway Touch Project. Site address Reliable Heights near Padua High School Ground, Kadri Hills, Mangaluru. Contact 7045729705 or 9930329959. ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ದಕ್ಷಿಣ ಭಾರತದಲ್ಲೇ ಕ್ಯಾನ್ಸರ್ ಪೀಡಿತರಿಗೆ ಮೊಟ್ಟ ಮೊದಲ ಬಾರಿಗೆ ರ್ಯಾಪಿಡ್ ಆರ್ಕ್ ರೇಡಿಯೇಷನ್ ಟ್ರೀಟ್ಮೆಂಟ್ ಹಾಗೆ ಸ್ಟೀರಿಯೋಟ್ಯಾಕ್ಟಿಕ್ ಮ್ಯಾಮೋಗ್ರಾಮ್, ಪೆಟ್ ಸಿಟಿ ಸೆಂಟರ್ ಮುಂತಾದ ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ಬಿಪಿಎಲ್ ಕಾರ್ಡುದಾರರು ವಾಜಪೇಯಿ ಆರೋಗ್ಯಶ್ರೀ ಯೋಜನೆ, ಜ್ಯೋತಿ ಸಂಜೀವಿನಿ ಯೋಜನೆ ಹಾಗೂ ಸಂಪೂರ್ಣ ಸುರಕ್ಷಾ ಯೋಜನೆ ಅಡಿಯಲ್ಲಿ ನಗದು ರಹಿತ ಚಿಕಿತ್ಸೆಯನ್ನ ಪಡೆಯಬಹುದು. ಕರೆ ಮಾಡಿ 9448445458. ಮಂಗಳೂರು ಕ್ಯಾನ್ಸರ್ ಆಸ್ಪತ್ರೆ, ಪಂಪ್ವೆಲ್, ಮಂಗಳೂರು. ಅದೇ ಗಾಳಿ ಅದೇ ನೀರು, ನೀವು ಮಾತ್ರ ಬೀನ್ಸ್, ನಾವು ಬೂತ್ ಗುಂಬಳ. ಹೌ ಮೇಡಮ್? ಮೇಡಮ್, ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದೀರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? Family Star. Sun Premium Refined Sunflower Oil. Family Star. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ನೀವು ಯಾವ ಅಡುಗೆ ಎಣ್ಣೆ ಇಷ್ಟಪಡ್ತೀರಿ? ನನ್ನ ಮಕ್ಕಳಿಗೆ ವೈವಿಧ್ಯ ಬೇಕು. ಅಮ್ಮ, ಇವತ್ತು ಆಲೂ ಪೂರಿ, ನಾಳೆ ಗುಲಾಬ್ ಜಾಮೂನ್. ನನ್ಗೆ ಬೇಕು ಟೇಸ್ಟ್ ಮತ್ತು ಹೆಲ್ತ್. ಅದಕ್ಕೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್. ವೆರಿ ನೈಸ್. ನಿಮಗಿಷ್ಟವಾಗುವ ಎಣ್ಣೆಯನ್ನು ಆಯ್ಕೆ ಮಾಡುವ ಫ್ರೀಡಮ್. कणा शेतान मोगाचे नाव न्यूपीएल केटर्स कुलशेखर मंगळूर. कार्य तुमचे बऱ्याच सुधारतुंचे काम आमचे. लॅन्सिलोबो न्यूपीएल केटर्स नियर KMF मिल्क डायरी कुलशेखर मंगळूर. संपर्क करू मोबाईल नंबर 9845089092. Srinivas Hospital, Mukka, Surathkal, venturing out to provide affordable healthcare solutions and services to the community at large. For more information, please contact Srinivas Hospital, Mukka, Surathkal. ನೋಡ್ಲಿಕ್ಕೆಲ್ಲ ಚೆನ್ನಾಗಿದೆ, ಆದ್ರೆ ಕ್ವಾಲಿಟಿ ಬಗ್ಗೆ? ಇಲ್ಲಿರುವ ಎಲ್ಲ ಫರ್ನಿಚರ್ಗಳು ನಮ್ಮದೇ ಫ್ಯಾಕ್ಟರಿಯಲ್ಲಿ ರೆಡಿ ಆಗೋದು. ಅಲ್ಲಿಗೆ ಬಂದು ನೋಡಿ ಕ್ವಾಲಿಟಿ ಓಕೆ ಆದ ನಂತರವೇ ಪರ್ಚೇಸ್ ಮಾಡಬಹುದು. ಹೌದಾ? ನುರಿತ ತಂತ್ರಜ್ಞರು, ಉತ್ತಮ ಸೇವೆ, ಬಾಳಿಕೆಯ ಮರಗಳು, ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. ನಮಗೆ ಓಕೆ. ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. Into one of the best and finest institutions in the healthcare sector, medical education and research in the region. The legacy of Father Augustus Muller lives on. Srinivas Hospital, Mukka, Surathkal, venturing out to provide affordable healthcare solutions and services to the community at large. For more information, please contact Srinivas Hospital, Mukka, Surathkal. ನ್ಯೂಸ್ ಟಾಪ್
talk, sponsored by VK Furniture ಮತ್ತು Electronics. Father Muller Hospital. ವೀಕ್ಷಕರೇ, ಡೈಜಿ ವರ್ಲ್ಡ್ 24/7 ಜಾಗತಿಕ ವಾಹಿನಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಕೇಂದ್ರದ ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ. ನಾವು ಆವಾಗ ಮಾತಾಡ್ತಾ ಇದ್ದಂಥ ವಿಚಾರ ವಿವಾದ್ ಸೆ ವಿಶ್ವಾಸ್ ಎಂಬ ಹೊಸ ಸ್ಕೀಮನ್ನು ಇಂದು ನಿರ್ಮಲಾ ಸೀತಾರಾಮನ್ ಅವರು ಇಂದು ಬಜೆಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಿವಾದ್ ಸೆ ವಿಶ್ವಾಸ್ ಅಂದರೆ ಗಲಾಟೆಯಲ್ಲಿ ದೋಸ್ತಿ, ಗಲಾಟೆಗೆ ದೋಸ್ತಿ. ಇದು ಏನಿದು? ನಾವು ವಿವೇಕಾನಂದ ಪಣ್ಯಲ್ ಅವರೇ, ಗಲಾಟೆಗೆ ಅಂತ ಹೇಳಿದರೆ ನಮಗೆ ಫಸ್ಟ್ ನೆನಪಾಗೋದು ಲಾಯರ್ನವರು. ಏನು ಇದನ್ನು ಹೇಗೆ ಬಗೆಹರಿಸಬಹುದು? ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ಇದು. ವಿವಾದ್ ಸೆ ವಿಶ್ವಾಸ ಅಂತ ಹೇಳಿದ್ರೆ ವಿವಾದದಿಂದ ವಿಶ್ವಾಸದೆಡೆಗೆ. ಸರ್ಕಾರ ಒಂದು ಕಡೆಯಲ್ಲಿ ವಿವಾದ ಇದೆ ಅನ್ನುವಂಥದ್ದನ್ನು ಒಪ್ಪಿಕೊಳ್ತಾ ಇದೆ, ವಿಶ್ವಾಸವನ್ನ ಗಳಿಸಬೇಕು ಅನ್ನೋಂಥ ಕಾಳಜಿ ಕೂಡ ಅಲ್ಲಿ ವ್ಯಕ್ತ ಆಗ್ತಾ ಇದೆ. ಆ ಬಗ್ಗೆ ಒಂದು ಪ್ರಯತ್ನ ಇದೆ. ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ, ಬಹಳ ಒಂದು ಪ್ರಮುಖವಾದ ಅಂಶ ನಾವೆಲ್ಲರೂ ಗಮನಿಸಬೇಕೇನಂತಂದ್ರೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಕೊಡುಗೆ ಏನು, ಇನ್ಫ್ರಾಸ್ಟ್ರಕ್ಚರ್ನ ಕೊಡುಗೆ ಏನು, ಉತ್ಪಾದನೆಯ ಕೊಡುಗೆ ಏನು, ಹಾಗೆ ಬೇರೆ ಬೇರೆ ಕ್ಷೇತ್ರಗಳ ವಿಶಿಷ್ಟ ಕೊಡುಗೆ ಇರ್ತದೆ. ಇಲ್ಲಿ ಒಂದು ನಾವು ಇಷ್ಟರವರೆಗೆ ಸರಿಯಾಗಿ ಗಮನಿಸದೇ ಇರುವಂಥ ಒಂದು ವಿಚಾರ ಏನಂತಂದ್ರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಲಕ್ಷಾಂತರ ಕೇಸುಗಳು ಬಾಕಿ ಉಳಿದ್ರಿಂದಾಗಿ ಸಹಸ್ರಾರು ಕೋಟ್ಯಾಂತರ ರೂಪಾಯಿ ಹಣ ಅಲ್ಲಿ ಲಾಕ್ ಆಗಿಬಿಟ್ಟಿದೆ. ಸರ್ಕಾರಕ್ಕೆ ಸಿಗ್ತಾ ಇಲ್ಲ, ಅದು ಇನ್ವೆಸ್ಟ್ಮೆಂಟ್ಗೆ ಬರ್ತಾ ಇಲ್ಲ. ಇದನ್ನ ಸರ್ಕಾರ ಮನಗಂಡಿದೆ. ಅದಕ್ಕೋಸ್ಕರ ಇತ್ತೀಚೆಗೆ ಬಹಳಷ್ಟು ಯಶಸ್ವಿಯಾದ ಸಬ್ಕಾ ವಿಶ್ವಾಸ ಅಂತ ಒಂದು ಸ್ಕೀಮ್, ತಮಗೆ ಅದರ ಬಗ್ಗೆ ಸಬ್ಕಾ ವಿಶ್ವಾಸ್, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್ ಅಂತ ಕೊನೆಗೆ ಸಬ್ಕಾ ಸಾಥ್ ಇತ್ತು, ಸಬ್ಕಾ ವಿಶ್ವಾಸ್ ಬಂದಿದೆ. ಸಬ್ಕಾ ವಿಶ್ವಾಸ್ ಅನ್ನೋ ಒಂದು ಸ್ಕೀಮಲ್ಲಿ GST ತೆರಿಗೆಯಲ್ಲಿ ಲಾಕ್ ಆಗಿರುವಂತಹ ಸುಮಾರು 38,000 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಸಂಗ್ರಹಿಸುವಲ್ಲಿ ಯಶಸ್ವಿ ಆಯಿತು. ಬರೀ GST ಮಾತ್ರ ಸೇವಾ ತೆರಿಗೆ ಈ ಹಿಂದಿನ. ಈಗ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಸರ್ಕಾರ ಏನು ಗಮನಿಸಿದೆ ಅಂದ್ರೆ, ಸುಮಾರು 4,83,000 ಕೇಸುಗಳು ನಾನಾ ಹಂತದಲ್ಲಿ CATಯಲ್ಲಿ, ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಬಾಕಿ ಇದೆ. ಇವುಗಳೆಲ್ಲ ಒಂದು ರಾಜಿ ಮಾಡಿದ್ರೆ, ಅಂದ್ರೆ ವಿಶ್ವಾಸಕ್ಕೆ ತಗೊಂಡು, ಸರ್ಕಾರ ಮತ್ತು ತೆರಿಗೆದಾರ ವಿಶ್ವಾಸಕ್ಕೆ ತಗೊಂಡು ರಾಜಿ ಮಾಡಿದ್ರೆ ಸುಮಾರು 12.8 ಲಕ್ಷ ಕೋಟಿ ರೂಪಾಯಿ ಹಣ ಹರಿದು ಬರುವಂತ ಒಂದು ಸಾಧ್ಯತೆ ಇದೆ. ಅಂದ್ರೆ ಸರ್ಕಾರ ಮತ್ತು ತೆರಿಗೆ ಪಾವತಿಸುವವರ ಜೊತೆ ಒಂದು ಫ್ರೆಂಡ್ಶಿಪ್, ಒಂದು ಗೋಲ್ಡನ್ ಶೇಕ್ ಹ್ಯಾಂಡ್ ಮಾಡುವಂತ ಒಂದು ಪ್ರಯತ್ನ ಇಲ್ಲಿ ಕಾಣ್ತಾ ಇದೆ. ಸೊ ಚೀಫ್ ಜಸ್ಟಿಸ್ ಅವರು ಒಂದು ಬಹಳ ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದ್ದಾರೆ ಏನಂತಂದ್ರೆ, ಜಸ್ಟ್ ಅಂಡ್ ಸ್ಪೀಡಿ ಡೆಲಿವರಿ ಆಫ್ ಜಸ್ಟಿಸ್ ಇಸ್ ಎ ಬಿಗ್ ಇನ್ಸೆಂಟಿವ್ ಟು ಪೇ ಟ್ಯಾಕ್ಸ್. ಅಂದ್ರೆ ಸಕಾಲಿಕವಾಗಿ ನ್ಯಾಯಯುತವಾದ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಿದ್ರೆ ತೆರಿಗೆದಾರರು ಸ್ವ ಇಚ್ಛೆಯಿಂದ ಪಾವತಿಸುವಂತಹ ಸಾಧ್ಯತೆ ಇದೆ. ಅವನು ತೆರಿಗೆ ಪಾವತಿಸಲಿಕ್ಕೆ ರೆಡಿ ಇದ್ದಾರೆ, ಆದ್ರೆ ಈ ಒಂದು ಗೊಂದಲಗಳಿಂದಾಗಿ ಪಾವತಿಸ್ತಾ ಇಲ್ಲ. ಸೊ ಇದನ್ನ ನಮ್ಮ ಸರ್ಕಾರ ಗಮನಿಸಿ ನಾಗರಿಕರ ಜೊತೆಯಲ್ಲಿ, ಅಂದ್ರೆ ತೆರಿಗೆ ಪಾವತಿದಾರರ ಜೊತೆಯಲ್ಲಿ ಒಂದು ರಾಜಿ ಸಂಧಾನದ ಪ್ರಯತ್ನ ಏನು ಮಾಡ್ತಾ ಇದೆ. ಬಹಳ ಒಂದು ಶ್ಲಾಘನಾರ್ಹವಾದಂತ ಒಂದು ಹೆಜ್ಜೆ ಇದೆ. ಇದು ಏನು ಪೂರಕವಾಗಿ ಇರ್ತದ, ಜನರು ಅದನ್ನ ಒಪ್ಕೊಳ್ತಾರೆ ಅಂತ ಅನಿಸ್ತದ ನಿಮ್ಗೆ? ಖಂಡಿತವಾಗಿ. ಯಾಕಂತಂದ್ರೆ ಈ ಹಿಂದೆ ನಮ್ಮ ಸಬ್ಕಾ ವಿಶ್ವಾಸ್ನ ಸ್ಕೀಮ್ ನಲ್ಲಿ ಆಗಿರುವಂತ ಯಶಸ್ಸೇ ಅದಕ್ಕೆ ಒಂದು ನಿದರ್ಶನ. Sorry. What I'm saying is, Rajendra, see, every second year, third year, we are getting such kind of things. It's actually not good for the system, because the person who has been paying taxes and not going for the litigation is saved. He is penalized actually. And who is going for litigation is getting benefits. Now what happens in a single case, suppose that case was of 2014, a just person has paid the taxes, another person has gone on appeal, from 14 till the assessment, suppose it was in 17. 4-5 years. 4-5 years, he is not paying the interest. But the person who has paid the tax has paid the interest. And he is using the money. This man is using the money and getting. So what is the deficiency? The deficiency is in the judiciary. We are not having a strong judiciary, or we are not having enough people in the judiciary. And the government is finding that thing, and people are taking the loopholes. Like if you see the service tax which Panyala talked about, 38,000 crores came from 1,89,000 applications. They had to pay, if the tax amount is more than 50 lakhs, then they pay 40% of the tax. 40% of the tax. And if it's less than 50 lakhs, he's paying 30% of the tax. Plus he doesn't pay interest and penalty. At least here, at least in income tax, they are saying you pay the income tax by 30th March. Don't pay the interest and penalty. If you are paying it by 30th June, then you pay income tax plus some amount. That what is that some amount is not defined.
ಅಂದ್ರೆ ನಾವು ಲಾಯರ್ ಅನ್ನು ಬದಿಗಿಟ್ಟು ನಾವು ಟ್ಯಾಕ್ಸ್ ಕಟ್ಟಿ ಮುಗಿಸಿ ಬಿಡುವ ಅಂತ ಹೇಳಿದ್ರೆ ಅಲ್ಲಿ ಸಮ್ ಅಮೌಂಟ್ ಅಂತ ಮಾಡಿ ಪುನಃ ಅವರನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾಗಿದೆ ಉಂಟು. ಅಂತೂ ನಿಮ್ಮ ಬಿಸ್ನೆಸ್ ಗಿನ್ನು ತೊಂದರೆ ಇಲ್ಲ ಅಂತ ಇರ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ. ಆಗ್ಲಿ. ಇನ್ನೊಂದು ವಿಚಾರ, ನಮ್ಮ ಊರಿನ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ನಮ್ಮ ಕರಾವಳಿಯ ಒಂದು ಪ್ರದೇಶ ಅಂತ ಹೇಳಿದ್ರು ಕೂಡ ನಮಗೆ ಇಲ್ಲಿರುವಂಥ ಅಗ್ರಿಕಲ್ಚರು, ಫಿಶರೀಸು, ಇದ್ರ ಬಗ್ಗೆ ನಮಗೆ ತುಂಬ ಕಾಳಜಿ ವಹಿಸಬೇಕಾಗ್ತದೆ. ಈ ಸಾರಿ ಬಜೆಟ್ನಲ್ಲಿ ಫಿಶರೀಸಿಗೆ ಒಂದು ದೊಡ್ಡ ಮಟ್ಟಿಗೆ ಒಂದು ಇನ್ಸೆಂಟಿವ್ ಕೊಟ್ಟ ಹಾಗೆ ನಮಗೆ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಐಸಾಕ್ ಬಾಸ್ ಅವರು ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? There are very good incentives that have been announced for fisheries. ಅಂದರೆ ನ್ಯಾಷನಲ್ ಕೋಲ್ಡ್ ಸ್ಟೋರೇಜ್ ಸಪ್ಲೈ ಚೈನ್, the government has decided to make a cold storage supply chain. ಅದು ಸ್ಥಾಪನೆ ಮಾಡಿದರೆ ನಮ್ಮ ಫಿಶರೀಸ್ ಪ್ರಾಡಕ್ಟ್ ಕ್ಯಾನ್ ಟ್ರಾವೆಲ್ ಎನಿವೇರ್ ಟು ಇಂಡಿಯಾ ಥ್ರೂ ದಿ ಸಪ್ಲೈ ಚೈನ್. ಅದಕ್ಕೆ ರೈಲ್ವೇಸ್ಗೆ ಸಹ ಸ್ಪೆಷಲ್ ಬೋಗೀಸ್ ಇಟ್ಟಿದ್ದಾರೆ, ದಟ್ ಈಸ್ ವಿತ್ ರೆಫ್ರಿಜರೇಟೆಡ್ ಕೋಚಸ್ ಅನ್ನು ಇಟ್ಟಿದ್ದಾರೆ, ಸೊ ದಟ್ ದ ಪ್ರಾಡಕ್ಟ್ ಫ್ರಮ್ ದಕ್ಷಿಣ ಕನ್ನಡ ಕ್ಯಾನ್ ರೀಚ್ ಎನಿ ಪಾರ್ಟ್ ಆಫ್ ಇಂಡಿಯಾ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. Secondly, the government is working towards increasing the fisheries production to 200 lakh tons by 2022-23. So that is doubling whatever is now is about 100 lakh ton. In that double madlikke their target is to double it by 2022-23. So towards this ಏನಂದ್ರೆ ನೋಡಿ, ಈಗ ನಮ್ಮ ಸಮುದ್ರದಲ್ಲಿ if you talk to fisheries department people, they will tell you 50 ವರ್ಷ ನಂತರ ನಮಗೆ ಪಾಂಫ್ರೆಟ್ ತಿನ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. the way we are aggressively harnessing our fishing resources. So where is the fish? So government has thought about even that, I think, by giving new verticals of growing fish like cage production. Andre ಈ ಕೇಜ್ ತರ ಮಾಡಿ you can grow mussels and so many other marine food. Seaweeds, algae ಮತ್ತು ಅಂತ ನ್ಯೂ ಟೆಕ್ನಾಲಜೀಸ್ ಆರ್ ಟು ಬಿ ಇಂಪ್ಲಿಮೆಂಟೆಡ್. ಅದಕ್ಕೆ ಅವರು ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಮತ್ತು ಈ ಫಾರ್ ರೂರಲ್ ಯಂಗ್ಸ್ಟರ್ಸ್ ಸಾಗರ್ ಮಿತ್ರ ಎಂದು ಒಂದು ಸ್ಕೀಮ್ ತಂದಿದ್ದಾರೆ. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಫಿಶರೀಸ್ ಅಲ್ಲಿ ಅವರಿಗೆ ಸಾಗರ್ ಮಿತ್ರ ಒಂದು ಮಾಡಿ ಅದಕ್ಕೆ ಸ್ವಲ್ಪ ತುಂಬಾ ಉತ್ತೇಜನ ಪ್ರಯತ್ನ ಪಡ್ತಾ ಇದ್ದಾರೆ. ಹೌದು. ಸೊ ದೀಸ್ ಆರ್ ವೆರಿ ಗುಡ್ ಸ್ಕೀಮ್ಸ್. ಸೊ ಫಿಶರೀಸ್ ಎಕ್ಸ್ಪೋರ್ಟ್ಸ್ ದೇ ಆರ್ ಪ್ಲಾನಿಂಗ್ or they want to achieve a target of by 24-25 to 1 lakh tons. So that is a very very ambitious target. When we see all this, it looks like this budget is aiming towards that $5 trillion economy for India. It is not for 1 year planning. ಇದಕ್ಕೆ ಸ್ವಲ್ಪ ಫೋರ್ಸೈಟ್ ಇದು ಮಾಡಿದ ಬಜೆಟ್. ಇಟ್ಸ್ ನಾಟ್ ಜಸ್ಟ್ ಶಾರ್ಟ್ ಟರ್ಮ್ ಬಜೆಟ್, ಒಂದು ವರ್ಷಕ್ಕೆ ಮಾಡಿ ಇಂಜೆಕ್ಷನ್ ಇಮಿಡಿಯೇಟ್ ಜಂಪ್ ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡ್ಲಿಲ್ಲ. ಗವರ್ಮೆಂಟ್ ಹ್ಯಾಸ್ ನಾಟ್ ಬೆಂಡ್ ಫಾರ್ ಎನಿ ಪ್ರೆಷರ್. ಅವರು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಎಂದು ಕಾಣ್ತದೆ. ವೆರಿ ಗುಡ್ ಸರ್. ಅದೇ ರೀತಿ ನಾನು ಮಧ್ಯದಲ್ಲಿ ಮಾತಾಡಬೇಕಾಗಿತ್ತು. ಈ ಬಹಳಷ್ಟು ನಾವು ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಬಗ್ಗೆ, DDT ಬಗ್ಗೆ ಕೇಳ್ತಾ ಇದ್ವಿ. ಇದ್ರ ಬಗ್ಗೆ ಸ್ವಲ್ಪ ಗೊಂದಲ ಸಹ ಇದ್ದಾಗೆ ಮತ್ತೆ ಕಾಣ್ತಾ ಉಂಟು. ಈ ನಿತಿನ್ ಶೆಟ್ಟಿ ಅವರು ಇದಕ್ಕೆ ಸರಿಯಾದ ವ್ಯಕ್ತಿ ಅಂತ ನಮಗನ್ಸ್ತದೆ. ದಯವಿಟ್ಟು ಇದಕ್ಕೆ ಮಾಹಿತಿ ಕೊಡ್ಬೋದು. Rajendra, see, I think about 7 years or 8 years back, there was no DDT. DDT is dividend distribution tax. What happens when you invest in a company, the company gives you dividend. So this dividend, 7-8 years back, I'm not exactly correctly I can tell, this dividend was taxable in the individual investor's hand. And those days we had one section 80L deduction up to 12,000 of dividend which you received is not taxable. So what happened, those days the government could not find out who these people are. So what they said, we'll catch it at source. So they said, company, when you're declaring dividend, you pay tax. TDS idda hage. You pay tax. It's not TDS. You're paying tax. TDS you can adjust towards other tax. Adjustment ಮಾಡ್ಲಿಕ್ಕೆ. So you pay tax, and the individual who is receiving it is tax free. So what has happened in the course of these years, we are having double taxation avoidance agreement with various countries. Now our country has opened up. In the last 7 to 8 years, we have opened up. So we have a lot of outside countries, foreign investors investing in us. What happens in other countries? There is no system of no system of DDT, dividend distribution tax. There what happens, the dividend is taxed. Now what used to happen to these foreign investors? They used to get dividend here after payment of dividend distribution tax by the companies. When they take it to their country, again it is taxed there. So now when you have a double taxation avoidance agreement with that country, if you have paid tax in India, you don't have to pay tax, or you get the credit there. So that is why this thing has come in about. And another thing, if you see,
see, this dividend distribution tax has gone up to almost 21% now. So if you want to declare 1 lakh worth of dividend, you have to pay 21,000 tax, including surcharge and all those things. What used to happen? Small private companies were not declaring dividend, because why to pay tax? You are paying 30% tax or 25% tax in the company level. Again, you are paying on the declaring 21%. So they used to adjust it towards salaries. So the capital was not getting built up. Now I feel in this cases, banks also will have a healthy balance sheet to see from the companies, because they will declare dividend to the investor itself, especially the small private companies. You can take it by dividends, you pay it in that tax in that hand. You mean to say the beneficial, or rather the person who is receiving the dividend will be receiving less money comparatively? No, he could be receiving more, because the company is not deducting dividend distribution tax. So like I said, if 1 lakh was there parked, here the company had to give 1,21,000. Got it. Now what happens? The company will give 1,21,000 itself. You pay in your individual level. Now when it comes to your individual level, your income could be, now you have a lot of retired citizens, senior citizens and retired. So they are already not in the tax bracket. They don't have to pay tax on that. Oh, they are getting benefits out of it. Very But good. individually, again, their income tax is chargeable. Suppose you are having regular income, on that it is added. And you, whatever slab you come, you pay the tax. But what I am then saying, this senior citizens up to 5 lakhs, there is no tax. such people again can't opt for the new regime. No. See, they are not paying any tax. Okay. So suppose their interest income is coming to 3.5 lakhs, another 50,000, 1 lakh is dividend. They don't have to pay any tax. They fall within that slab level. Yeah. Okay. Sir, coming to that faceless assessment, ಏನಿದು ಮುಖವಿಲ್ಲದ ಪರಿಚಯದಾಗೆ? This is basically what happens is when you interact, it is well known fact that when you interact with the department, the corruption breeds. So about 2 years back, it was about that when you have an income tax assessment, you don't meet the officer. So you do everything online. You don't know where the officer is. He will be anywhere in India. So that has started from this year onwards. That is for the year end 31/3/18 onwards. Whatever income tax assessments are gave, the department will send you a query, you reply it online. Whatever you have to, you say it. This has now been again added to appeals. So my friend Mr. Panyala may have to face a different kind of thing. Any argument he has to put it, if he's handling an income tax matter. Only digital, he cannot go and argue. He cannot go and argue in the court. He has to get in the commissioner appeals. But till what stage it is going, we have to see. But I'm sure up to commissioner appeals, it will be there. So he has to just upload his arguments. And then the commissioner from that side, we may not be knowing who the commissioner is also, if it is as per the old system. So from somewhere the order will come. So it's more of transparency which is coming. So there is video conferencing between No, nothing. You don't know who the person, you don't know who the officer is. So it's totally digitalization. Somewhere you upload it from there. There's only case value, no face value. Unfortunately, it is widely criticized that some judges and some lawyers have face value each other. So that is completely eliminated. This another thing, what happens is, we have these charitable institutions. Of late, what happens is very difficult to get exemption. A charitable organization gets exemption under section 12A. So whatever income they get is tax free. And as a donor, if you give anything, the donor gets deduction as 80G. Yes. This also has been made, registration has been made online. So what happens, you just apply online. Earlier what you used to file it and then meet the commissioner, and you could get or you could not get. So your registrations come online. And now they have made another scheme that suppose you want to start a trust and you want to get this benefit of 12A, the government will give you provisional registration for 3 years. And after 3 years, during the period of 3 years, it will see what activities you have done. Have you actually done a charitable activity or not? And then if it is right, he'll continue the exemptions. ಓಕೆ, ನೀವು ಚಾರಿಟಿ ಬಗ್ಗೆ ಮಾತಾಡುವಾಗ ನನಗೆ ಸಿಟಿಸನ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವ ಅಂತ ಅನಿಸ್ತು. ಈ ಸಿಟಿಸನ್ಸ್ ಚಾರ್ಟರ್ ಮಾಡ್ತಾರೆ ಅಂತ ಒಂದು ನಾವು ಮಾಹಿತಿಯನ್ನ ಕೇಳಿದ್ದೇವೆ. ಸಿಟಿಸನ್ ಚಾರ್ಟರ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಬಹಳಷ್ಟು ವಿಷಯಗಳಲ್ಲಿ ಚರ್ಚೆಗಳು ನಡೀತಾ ಇದೆ, ಒಂದೊಂದು ಸಿಟಿಸನ್ಸ್ಗೆ ಒಂದೊಂದು ವಿಷಯದ ಬಗ್ಗೆ. ಆದರೆ ಇಲ್ಲಿ ನಿಮ್ಮ ಸಿಟಿಸನ್ಸ್ ಚಾರ್ಟರ್ ಅಂತ ಹೇಳಿದ್ರೆ ನಮ್ಮ ಎಕನಾಮಿಕ್ ದೃಷ್ಟಿಯಿಂದ ಮತ್ತು ಲೀಗಲ್ ದೃಷ್ಟಿಯಿಂದ, ಪಣಿಯಲ್ ಅವರೇ, ನಿಮ್ಮ ಅಭಿಪ್ರಾಯ? ಹಕ್ಕುಗಳು, ರೈಟ್ಸ್, ಹಕ್ಕುಗಳು. ಚಾರ್ಟರ್ ಅಂದ್ರೆ ಏನೆಲ್ಲ ಇವರ ಹಕ್ಕುಗಳಿವೆ ಅದನ್ನ ಬಹಳ ಸ್ಪಷ್ಟವಾಗಿ ಲಿಸ್ಟ್ ಮಾಡುವಂಥದ್ದು. ತೆರಿಗೆ ಪಾವತಿದಾರನಿಗೆ ಈಗ ಉದಾಹರಣೆಗೆ ಈಗ ಸರ್ಚ್ ಮತ್ತೆ ಸೀಸರ್ ಅಂತ ಆಗ್ತದೆ. ನಾವು ಅದನ್ನು ಸಾಮಾನ್ಯವಾಗಿ ಕಾಮನ್ ಪಾರ್ಲೆನ್ಸ್ ಅಲ್ಲಿ ರೈಡ್ ಆಯ್ತು ಅಂತ ಹೇಳ್ತೇವೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತ. ರೈಡ್ ಅಲ್ಲ, ಅದು ಸರ್ಚ್ ಮತ್ತೆ ಸೀಸರ್. ಆ ಸಂದರ್ಭದಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುವಂಥದ್ದು ನಾವು ಕಂಡಿದ್ದೇವೆ. ರಾಂಪೆಂಟ್. There are cases where the officer will decide based on his ego that this person has not cooperated during the search and seizure, therefore he has registered criminal cases under section
276B ಇದರಲ್ಲೆಲ್ಲ ಕೇಸ್ ಹಾಕಿ ಇರುವಂತ ಪ್ರಕರಣಗಳ ನಾವು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೇಳ್ತಾ ಇದ್ರಿ, ಬಹಳ ಸಂತೋಷ. ಸೊ ಈಗ ಈ ಚಾರ್ಟರ್ ಬಂದ ಕೂಡಲೇ ಏನಾಗ್ತದೆ, ಅವರ ಹಕ್ಕುಗಳ ಬಗ್ಗೆ ಡಿಫೈನ್ ಆಗ್ತದೆ, ಫ್ರೇಮ್ವರ್ಕ್ ಬರ್ತದೆ. ಜೊತೆಗೆ ಅಧಿಕಾರಿಗಳ ಕರ್ತವ್ಯಗಳೇನು, ಅವರ ಡ್ಯೂಟೀಸ್ ಅಂಡ್ ಆಬ್ಲಿಗೇಷನ್ಸ್ ಏನು, ಇದು ಒಂದು ಸ್ಪಷ್ಟವಾಗಿ ಆದ್ರೆ ಎಲ್ಲೋ ಒಂದು ಕಡೆ ಟ್ಯಾಕ್ಸ್ ಪೇಯರ್ ಬಹಳ ಬೇಜಾರಿನಲ್ಲಿದ್ದಾನೆ, ಬಹಳ ಒಂದು ವೇದನೆಯಲ್ಲಿದ್ದಾನೆ. ನಮ್ಮನ್ನು ನಂಬ್ತಾ ಇಲ್ಲ, ನಮ್ಮನ್ನ ನಾವು ಇಷ್ಟೆಲ್ಲ ಪಾವತಿ ಮಾಡಿದ್ರು, ಇಷ್ಟೆಲ್ಲ ಕಾನೂನುಗಳನ್ನ ಪಾಲಿಸಿದ್ರು ನಮ್ಮನ್ನ ಹ್ಯಾರಾಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ವಿವಾದ, ಅನ್ಬ್ರಿಡಲ್ಡ್ ಪವರ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಅದರಿಂದ ಇಲ್ಲಿ ಏನಂತಂದ್ರೆ ಒಂದು ರೀತಿಯ ಆ ವಾತಾವರಣದಿಂದ ಹೊರಗೆ ಬಂದು ಸರ್ಕಾರ ಜೊತೆಯಲ್ಲಿ ಸಹಕಾರದ ಮನೋಭಾವವನ್ನ ಒಂದು ರೂಪಿಸಲಿಕ್ಕೆ ಬೇಕಾಗಿ ಈ ಚಾರ್ಟರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ. ಈ ಚಾರ್ಟರ್ ಕೊಡುವಂತ ಸಂಸ್ಥೆ ಯಾವುದು ಅಥವಾ ವಿಭಾಗ? ಸರ್ಕಾರ ತೆರಿಗೆ ಆದಾಯ ತೆರಿಗೆ ಇಲಾಖೆಯವರು ಅದನ್ನ ಜಾರಿಗೊಳಿಸ್ತಾರೆ. ಒಂದು ಇಂಡಸ್ಟ್ರಿಗೆ ಕೊಡುವಾಗ ಅಥವಾ ಒಂದು ವ್ಯಕ್ತಿಗೆ ಕೊಡುವಂತ ವಿಚಾರ ಅಲ್ಲ, ಅಲ್ಲಿ SSC ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ, ಅಂದ್ರೆ ತೆರಿಗೆ ಪಾವತಿದಾರ ಯಾರು ಆ ವಿಚಾರವಾಗಿ. ಬಹಳಷ್ಟು ಸಂತೋಷ. ಕೆನರಾ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರಾಗಿದ್ದೀರಿ ನೀವು. ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇವೆರಡು ಒಟ್ಟೊಟ್ಟಿಗೆ ಬೆಳೆದ್ರೆ ನಮ್ಮ ದೇಶ ಬಹಳ ಒಂದು ಅಭಿವೃದ್ಧಿ ಕಾಣ್ತದೆ ಅಂತ ನಾವು ಮಾತುಗಳನ್ನ ಕೇಳ್ತಾ ಇದ್ದೇವೆ. ಈ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ಗೆ ಯಾವ ರೀತಿ ಬೆನಿಫಿಟ್ ಸಿಕ್ಕಿದೆ, ಯಾವ ರೀತಿಯ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುವಂತಹ ಮಾತುಗಳು ಕೇಳಿ ಬಂದಿದೆ, ಒಂದೆರಡು ಮಾತುಗಳಲ್ಲಿ? ಟುಡೇ ನಾವು ಕೇಳಿದ್ದೇವೆ, ಫೈನಾನ್ಸ್ ಮಿನಿಸ್ಟರ್ ಸೆಡ್ ದಟ್ ಆಂಟರ್ಪ್ರಿನರ್ಶಿಪ್ ಇಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ. ಎಕ್ಸಾಕ್ಟ್ಲಿ. ಈಗ ಏನಾಗ್ತಾ ಇದೆ ಅಂದರೆ ವಿ ಶುಡ್ ಪ್ರೊವೈಡ್ ಎ ವೆರಿ ಸೆಕ್ಯೂರ್ಡ್ ಅಟ್ಮಾಸ್ಫಿಯರ್ ಫಾರ್ ಆಂಟರ್ಪ್ರೈನರ್ಸ್. ಆ ನಿಟ್ಟಿನಿಂದ ಅವರು ಈ ಕ್ರಿಮಿನಲ್ ಕೇಸ್ ಹಾಕುವುದು ಅದನ್ನು ಹಿ ಹ್ಯಾಸ್ ಅಶ್ಯೂರ್ಡ್ ದಟ್ ವಿಲ್ ಗೋ. ಯಾಕಂದರೆ ನಮ್ಮ ಸಿವಿಲ್ ಒಫೆನ್ಸಿಗೆ 1 crore ಇಫ್ ಯು ಡೋಂಟ್ ಪೇ GST ಯು ಕ್ಯಾನ್ ಪುಟ್ ಎ ಕ್ರಿಮಿನಲ್ ಕೇಸ್. ಆ ಥರ ತುಂಬ ಕಾನೂನು ಇದ್ದದ್ದು ಅದೆಲ್ಲ ನಾವು ತೆಗಿತೇವೆ ಎಂದು ಹೇಳಿದ್ದಾರೆ. ಸೊ ದ್ಯಾಟ್ ಈಸ್ ಒನ್ ವೆರಿ ಗುಡ್ ಥಿಂಗ್ ವೆರ್ ಯು ಆರ್ ಆಸ್ ಎ ಆಂಟ್ರಪ್ರೆನರ್ ಯು ಫೀಲ್ ಸೆಕ್ಯೂರ್ ಆ್ಯಂಡ್ ವಿ ಫೀಲ್ ಲೈಕ್ ನೋಡಿ, ಸೆಕ್ಯೂರಿಟಿ ಇಲ್ಲದ್ರೆ ಒಂದು ಆಂಟ್ರಪ್ರೆನರಿಗೆ ಓಪನ್ ಇದು ಫೋರಮ್ ಇಲ್ಲದಿದ್ದರೆ ಇಟ್ಸ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಹಿಮ್ ಟು ಪುಟ್ ಇನ್ವೆಸ್ಟ್ ಮನಿ. ಅವರು ಹೆದರ್ತಾನೆ. ಸೊ ದಟ್ ಆನಿಮಲಿಸ್ಟಿಕ್ ಬರಬೇಕಾದ್ರೆ ಅವ್ರ ಹೆದರಿಕೆ ಬರಬಾರ್ದು ಎಂಟರ್ಪ್ರಿನರಿಗೆ, ಅವ್ರ ಧೈರ್ಯದಲ್ಲಿ ಮುಂದೆ ಹೋಗ್ಬೇಕು. ಅದನ್ನು ನಾವು ಈ ದಿಸ್ ಐ ಥಿಂಕ್ ಇನ್ ದ ಬಜೆಟ್ this charter is also the Companies Act, Income Tax Act, all acts will be amended so that the civil offence doesn't become a criminal offence. That's very good. So that will give a push to people to invest and do something. Real estate. I'll give an example. If you are deducted tax at source, with TDS you talked about, and you don't remit in time, you remit it but don't remit it in time. There is a prosecution which happens, which we again have to go to advocate, and it could be an arrestable offence, and then you are allowed to compound it once, twice, not more than that. So this is a very dangerous situation. For a civil offence, it's a tight situation for an entrepreneur. Entrepreneur decriminalization. Don't treat him like a criminal, like another hardcore criminal. Tumba riti. See, if you see certain sectors in the market, it depends. Now real estate is down. So the cash flow is very bad there. The position is very bad. So see, at one time they were the ones who were paying maximum taxes. And today with the market going down, RERA coming into play, you can't arrest them. ಅವರು ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತಲ್ಲ, ಕೊಡ್ಲಿಕ್ಕೆ ಮನಸ್ಸುಂಟು, ಆದ್ರೆ ಸಮಯಕ್ಕೆ ಸರಿಯಾಗಿ ಕೊಡ್ಲಿಕ್ಕೆ ಆಗಲಿಲ್ಲ. ಅದರಿಂದ ಅದರೊಂದು ಕ್ರಿಮಿನಲ್ ಆಗಿ market reason, not intentional. That's a good sign. There have been instances where we have seen top businessmen getting arrested. Correct. See, it doesn't give a good image to the country also. Very good. ತಾವೊಂದು ಒಳ್ಳೆ ಉದ್ಯಮಿಯಾಗಿದ್ದು ಬೇರೊಂದು ಸಣ್ಣ ಕಾರಣಕ್ಕೆ ತಮ್ಮನ್ನು ಈ ಬಂಧನಕ್ಕೆ ಒಳಗಾಗುವುದು, ಅದೆಲ್ಲ ವಿಲ್ಫುಲ್ ಡಿಫಾಲ್ಟರ್ ಬೇರೆ, ಸಿಚುವೇಶನಲ್ ಸರ್ಕಮ್ಸ್ಟಾನ್ಷಿಯಲ್ ಡಿಫಾಲ್ಟರ್ ಬೇರೆ ಅನ್ನುವಂಥದ್ದನ್ನ ಸರ್ಕಾರ ಗಮನಿಸಬೇಕು. ಗಮನಿಸಿದೆ. ಅದಲ್ಲದೆ 5 ಕೋಟಿವರೆಗೆ ನೋ ಆಡಿಟ್ ಅಂತ ಹೇಳ್ತಾ ಇದೆ. ವಾಟ್ ಇಸ್ ದಿಸ್ 5 crores limit for no audit? See, Rajendra, what is the system is that if your turnover is up to 1 crore, 2 crores in certain cases, you don't have to get your books of accounts audited. The new amendment that has come, it says that up to 5 crores. But there is a hitch there. It says if your turnover is 5 crores on one side and you have not done any cash transactions more than 5%. So that means if your turnover is 4 crores, 5% of that is 20 lakhs. If you have done cash transaction of 21 lakhs, then you have to get your books audited. Matte terms and conditions apply. So it is very difficult. See, if you see a retail shop owner or a small contractor, he does cash business. But this is basically to stop the system of cash ಎಲ್ಲ ಡಿಜಿಟಲೈಸೇಷನ್ ಮಾಡಬೇಕು ಅನ್ನೋ ಸರ್ಕಾರದ ಉದ್ದೇಶ. ಅದರಿಂದ ಸಕಾಲಿಕವಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಅವರನ್ನ ಕನ್ಸಲ್ಟ್ ಮಾಡಿಕೊಂಡು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರಬೇಕು.
ಅಂದ್ರೆ ಇನ್ ಅಡ್ವಾನ್ಸ್ ಆಗಿ ಕನ್ಸಲ್ಟ್ ಮಾಡ್ಬೇಕು, ಸಮಸ್ಯೆ ಆದ ಮೇಲೆ ಬರುದಲ್ಲ. 5 ಕೋಟಿವರೆಗೆ ಇನ್ನು ಆಡಿಟ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಇವರಿಗೆ ಇನ್ನು ಬಿಸ್ನೆಸ್ ಕಡಿಮೆ ಆಗ್ತದೆ ಅಂದ್ಕೊಂಡಿದ್ದೆ. ಇಲ್ಲ, ಇವರಿಗೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇವರ ಸಲಹೆಯನ್ನು ಕಾಲಕ್ಕೆ ಪಡಿಬೇಕು ಅವರು. ಮತ್ತೆ ಡೆಪಾಸಿಟ್ಗೆ ಇನ್ಶೂರೆನ್ಸ್ ಅನ್ನೋ ಒಂದು ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇನು ಸಣ್ಣ ಮೊತ್ತ ಇತ್ತು, ಈಗ ನನ್ನ ದೊಡ್ಡ 1 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿಗೆ ಅದನ್ನು ಏರಿಕೆ ಮಾಡಿದ್ದಾರೆ. ಸರಿ, ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇನ್ನೂ ಬಹಳಷ್ಟು ವಿಷಯಗಳ ಚರ್ಚೆ ಮಾಡಲಿಕ್ಕೆ ಇತ್ತು. ಆದರೆ ಎಸ್ಪೆಷಲಿ ಅಗ್ರಿಕಲ್ಚರ್, ರೂರಲ್, ಎಜುಕೇಶನ್, ಸ್ಯಾನಿಟೇಷನ್ ಈ ಎಲ್ಲ ವಿಭಾಗಗಳಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಮಂಡನೆಯಾಗಿದೆ. ಆದರೆ ಚರ್ಚೆ ಮಾಡಲಿಕ್ಕೆ ನಮಗೂ ಸಮಯ ಒಂದು ಅಭಾವದ ಇದೆ. ಬಹಳಷ್ಟು ವಿಷಯಗಳನ್ನ ತಾವು ಹೇಳಿದಿರಿ. ಆದರೆ ಕೊನೆಯಲ್ಲಿ ಒಂದೊಂದು ಮಾತಿನಲ್ಲಿ ತಮಗೇನಾದರೂ ಹೇಳಲಿಕ್ಕಿದ್ರೆ ದಯವಿಟ್ಟು ತಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತ ವಿನಂತಿಸ್ತೇನೆ. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಐ ಥಿಂಕ್ ಮಿನಿಮಮ್ ಟ್ಯಾಕ್ಸೇಷನ್ ಇಂಟರ್ಫರೆನ್ಸ್ ವಿತ್ ಡಿಪಾರ್ಟ್ಮೆಂಟ್, ಎಂಡ್ ಆಫ್ DDT ನಮ್ಮ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಲಿಡೇಸ್ ಫಾರ್ ಹೌಸಿಂಗ್ ಡೆವಲಪ್ಮೆಂಟ್ ಬಿಸ್ನೆಸ್, ಲೋವರಿಂಗ್ ಟ್ಯಾಕ್ಸ್ ಫಾರ್ ಈ ಕೋಆಪರೇಟಿವ್ಸ್ ಮತ್ತು ವಿವಾಸ ವಿಶ್ವಾಸ್ ಸ್ಕೀಮ್, ಇದೆಲ್ಲ ವೆರಿ ವೆರಿ ಕಮೆಂಡಬಲ್ ಪಾಸಿಟಿವ್ ಥಿಂಗ್ಸ್ ಇದೆ ಬಜೆಟ್. ಆದರೆ ಈ GST ರೀಸ್ಟ್ರಕ್ಚರಿಂಗ್, ಸಿಂಪ್ಲಿಫಿಕೇಶನ್ ಆಫ್ GST ಲಾಸ್ ಹ್ಯಾವ್ ನಾಟ್ ಯೆಟ್ ಬಿನ್ ಅಡ್ರೆಸ್ಡ್ ಇನ್ ದ ರೈಟ್ ಅರ್ನೆಸ್ಟ್. ನಾವು ಹೇಳೋದೇನೆಂದರೆ ಗೌರ್ಮೆಂಟ್ ಶುಡ್ prove what they are saying. Now they should walk the talk. And ನಾವೀಗ GST ಫೈಲಿಂಗ್ ಸಿಸ್ಟಮ್ ಸ್ಟ್ರೀಮ್ಲೈನ್ ಮಾಡ್ತಾ ಹೇಳಿದ್ದಾರೆ ಏಪ್ರಿಲ್ ಇಂದ. ಅದನ್ನು ನಮಗೆ ತೋರಿಸಬೇಕು, ಮಾಡಿ ತೋರಿಸಬೇಕು. ದಟ್ ಈಸ್ ವಾಟ್ ವಿ ಫೀಲ್. ಪ್ಲಸ್ ಈ ಫಾಸ್ಟ್ ಟ್ಯಾಗ್ ಎಂದು ತಂದಾರಲ್ಲ, ಅದು ಸಹ ಇನ್ನೂ ಸಹ ಸ್ಟ್ರೀಮ್ಲೈನ್ ಆಗಲಿಲ್ಲ. ಅದೊಂದು ಪ್ರಯಾರಿಟಿಯಲ್ಲಿ ಸ್ಟ್ರೀಮ್ಲೈನ್ ಮಾಡಿ ನಮ್ಮ ಟ್ರಾನ್ಸ್ಪೋರ್ಟ್ ಆಚೆ ಈಚೆ ಹೋಗೋದಕ್ಕೆ ಸುಲಭ ಮಾಡಿ ಕೊಡಬೇಕೆಂದು ನಂದು ಅನಿಸಿಕೆ. ಬಹಳ ಸಂತೋಷ. ನಿತಿನ್ ಜಯಶೆಟ್ಟಿ ಅವರು. No, see, as ease of doing business, there should be ease of compliance also. Like Isaac said, everything is so tough in GST because the software is not backing up. So that is to be improved. It will take time because we are a country with very big population. So there is ease of compliance will reduce litigation also. It should happen. See, now if you see, I think in course of time, the PAN is going to be, will be, maybe it could subside and be written Aadhaar only. Because now what is happening, then as per the new system, once you apply for Aadhaar, automatically you'll get a PAN. So the linkage, there's a lot of linkage instant Aadhaar, a lot of linkage happening. And to add about litigation, actually the government has huge data. That's called as AIR, Annual Information Report. They get it from the banks, from the sub-registrar's office, from the immigration, everywhere. But they don't have the team to sort the data. ಅದನ್ನೆಲ್ಲ ಒಟ್ಟು ಮಾಡಿಕೊಂಡು ಯಾವ ರೀತಿ ಅದನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ. If they have that, we won't be getting all these Sabka Vishwas or Vivad Se Mukt and all those things. People will be paying taxes properly. So overall, I think it's okay. We are moving in the right direction. ಬಹಳ ಸಂತೋಷ. ನಿತಿನ್ ಜಯಶೆಟ್ಟಿ ಅವರು ಏನಾದರೂ ಒಂದು ಎರಡು ರಾಜೇಂದ್ರ ಅವರ ಒಂದೇ ವಾಕ್ಯದಲ್ಲಿ ಹೇಳುವಂಥದ್ದು ಏನಂದ್ರೆ, ಕಾಮನ್ ಮ್ಯಾನ್ ದೃಷ್ಟಿಯಿಂದ ಅವರ ಹಣಕ್ಕೆ ಭದ್ರತೆ ಏನು 1 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೆ ಡಿಪಾಸಿಟ್ ಇನ್ಶೂರೆನ್ಸ್ ಅನ್ನು ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಜನಸಾಮಾನ್ಯನ ಬಹಳ ಕೆಳ ಮಧ್ಯಮ ವರ್ಗದವರ ದುಡಿದ ಹಣವನ್ನ ರಕ್ಷಿಸಲಿಕ್ಕೆ ಬೇಕಾಗಿ ಸರ್ಕಾರ ಬಹಳ ಒಳ್ಳೆ ಒಂದು ಕ್ರಮವನ್ನು ತಡವಾದರೂ ವಿಳಂಬವಾಗಿ ಆದರೂ ತಂದಿದೆ. ಇದು ಬಹಳ ಒಂದು ಖುಷಿ ಕೊಡುವಂತ ವಿಚಾರ. ಬಹಳ ಸಂತೋಷ. ವಿವೇಕಾನಂದ ಪಣಿಯಲ್ ಅವರೇ, ಸ್ನೇಹಿತರೆ, ನಾವು ಇಷ್ಟು ಹೊತ್ತು ಬಹಳ ವಿಶೇಷವಾಗಿ ಬಜೆಟ್ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ. ಗಣ್ಯ ವಿಶೇಷ ವ್ಯಕ್ತಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಬಜೆಟ್ನ ಒಳಗೆ ಹೇಗೆ ಹೊರಗೆ ಹೇಗೆ ಎಂಬುದರ ಬಗ್ಗೆಯೂ ನಿಮ್ಮೊಡನೆ ಚರ್ಚೆಗಳಾಗಿವೆ. ಇನ್ನಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ. ಆದರೆ ಸಮಯಾವಕಾಶದಿಂದಾಗಿ ನಾವು ಇಲ್ಲಿಂದ ವಿದಾಯ ಹೇಳಬೇಕಾಗಿದೆ. ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7 ಜಾಗತಿಕ ವಾಹಿನಿಯನ್ನು. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. Presenting the next gen Ertiga, powered by SCNG technology. The only MPV in the segment with factory fitted